ನೋಡಿ ಫ್ರೆಂಡ್ಸ್, ಈ ಬ್ಲೌಸ್ನ ಯಾವ ಥರ ಸ್ಟಿಚಿಂಗ್ ಮಾಡೋದು ತುಂಬ ಫಿನಿಶಿಂಗಾಗಿ ಹೊಸ್ದಾಗಿ ಯಾರ್ಯಾರೆಲ್ಲ ಟೈಲರ್ ಆಗ್ತಾ ಇದ್ದೀರಾ ನಿಮಗೆ ನಾನು ಹೇಳ್ಕೊಂಡು ಕೊಟ್ಟಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಎಂಡ್ವರೆಗೂ ನೋಡಿ, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಬ್ಲೌಸ್ಗೆ ಫಿನಿಶಿಂಗ್ ತುಂಬಾ ಮುಖ್ಯ. ಯಾವ ಥರ ಫಿನಿಶಿಂಗಾಗಿ ಕ್ವಾಲಿಟಿಯಿಂದ ನಾವು ಸ್ಟಿಚ್ ಮಾಡ್ತೀವಿ ಅಂತ ತೋರಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಆರೋಗ್ಯವಾಗಿದ್ದೀರಾ? ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಹೆಂಡೋರ್ಗೂ ನೋಡಿ. ಬೋಟಿಕ್ ಸ್ಟೈಲಲ್ಲಿ ತುಂಬ ಈಸಿಯಾಗಿ ಮತ್ತು ತುಂಬ ನೀಟ್ ಫಿನಿಶಿಂಗಾಗಿ ಬ್ಲೌಸು ಸ್ಟಿಚ್ ಮಾಡೋದು ಹೇಳ್ಕೊಂಡು ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಹೆಂಡೋರ್ಗೂ ನೋಡಿ ಫ್ರೆಂಡ್ಸ್. ನಿಮಗೆ ತುಂಬ ಯೂಸ್ಫುಲ್ ಇದೆ ವಿಡಿಯೋ. ಇವಾಗ ನಾನು ಕ್ರಾಸ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ತೀನಿ. ಕ್ರಾಸ್ ಪಟ್ಟಿ ನೋಡಿ, ಈ ಥರ 3 ಬಟ್ಟೆ ಬೇಕಲ್ವ, 3 ಪೀಸ್ ಬೇಕಾಗುತ್ತೆ. ಒಂದು ಸ್ಯಾರಿ ಬಟ್ಟೆ, 2 ಲೈನಿಂಗ್ ಬಟ್ಟೆ. ನಾನೇನು ಮಾಡಿದ್ದೀನಿ, ಬಟ್ಟೆ ಇದು 1 ಮೀಟ್ರ್ ತೊಗೊಂಡಿದ್ದೆ, ಸ್ವಲ್ಪ ಕಮ್ಮಿ ಬಂದಿತ್ತು. ಅದಕ್ಕೆ ಒಳಗಡೆಕ್ಕಾದಂಗೆ ಈ ಬಟ್ಟೆ ಹೋಗುತ್ತೆ, ಆಯಿತಾ? 3ನೇ ಪೀಸ್ ಬರುತ್ತಲ್ಲ, ಅದಕ್ಕೆ ಈ ಬಟ್ಟೆ ಇತ್ತು. ಇದನ್ನು ಕಟ್ ಮಾಡ್ಕೊಂಡು ನಾನು ಫಸ್ಟು ಸ್ಯಾರಿ ಬಟ್ಟೆನ ಸ್ಯಾರಿಗೆ ಈ ಥರ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. 2 ಕಡೆಗೂ ಅಷ್ಟೇ ಇದೇ ಥರನೇ ಅಟ್ಯಾಚ್ ಮಾಡ್ಕೊಬಿಡಿ ಸ್ಯಾರಿ ಬಟ್ಟೆಗೆ. ನೋಡಿ, ಲೈನಿಂಗ್ ಅಟ್ಯಾಚ್ ಆದಾಗ ಆಪೋಸಿಟ್ ಈ ಥರ ಬರಬೇಕು. ಇದು ಬಟನ್ ಪಟ್ಟಿ ಕಡೆಗೆ ಹೋಗಬೇಕು, ಇದು ಕಾಜಾ ಪಟ್ಟಿ ಕಡೆಗೆ ಹೋಗಬೇಕು. ಆ ಥರನೇ ಲೈನಿಂಗ್ನ ನೀವು ಅಟ್ಯಾಚ್ ಮಾಡ್ಕೋಬೇಕು ಆಪೋಸಿಟು ಬಂದಾಗ. ಫ್ರೆಂಡ್ಸ್ ನೋಡಿ, ಅಟ್ಯಾಚ್ ಮಾಡಿದಾಯಿತು. ಅಟ್ಯಾಚ್ ಮಾಡಿದಾದಮೇಲೆ ಲೈನಿಂಗ್ ಬಿಟ್ಬಿಟ್ಟು ಲೈನಿಂಗಿಂದ ಎಕ್ಸ್ಟ್ರಾ ಏನು ಸ್ಯಾರಿ ಬಟ್ಟೆ ಇದೆ ನೋಡಿ, ಅದನ್ನು ನೀಟಾಗಿ 2 ಪೀಸ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ, ಸರಿನಾ? ಫಿನಿಶಿಂಗ್ ಬರಬೇಕು ಅಂದರೆ ನಾವು ಹಿಂಗೆ ಮಾಡಿ ನೋಡಿ. 2 ಪೀಸ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಈ ಪೀಸ್ನ ಲೈನಿಂಗ್ನ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಬ್ಲೌಸ್ ಪೀಸ್ ಏನಿದೆ ಇದನ್ನು ನಾನು ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಹಾಕ್ಕೊಂಡು 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೋ ನೋಡಿ ಫ್ರೆಂಡ್ಸ್, ಅದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋಣ. 2 ಪೀಸು ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಆಪೋಸಿಟ್ ಬರಬೇಕು, ಆಪೋಸಿಟ್ ಬರೋ ಥರ ನೋಡ್ಕೊಳ್ಳಿ. ನೋಡಿ, ಇವಾಗ ಇದು ಮೇಲೆ ಬಂದಿತ್ತು, ಇವಾಗ ಇದು ಕೆಳಗಡೆ ಹೋಗಿದೆ. ಈ ಕಡೆಯಿಂದನೇ ನಾವು ಸ್ಟಿಚ್ ಮಾಡ್ಕೋಬೇಕು. ಯಾಕೆ ಅಂತಂದರೆ ಸ್ವಲ್ಪ ಮಿಡಿ ಎಕ್ಸ್ಟ್ರಾ ಬಂದುಬಿಟ್ರೆ ಅಂದರೆ ಅದಕ್ಕೆ ನಾವು ನೆಕ್ಸ್ಟ್ ಯಾವುದು ಫ್ರಂಟ್ ಕಡೆ ಬರುತ್ತೋ ಆ ಕಡೆ ಸ್ಟಿಚಿಂಗ್ ಹಾಕಿದ್ದೀನಿ. ಈ ಥರ ಹಾಕಿಬಿಟ್ಟು ಲೈನಿಂಗ್ ಮೇಲೆ ನೋಡಿ, ಇವಾಗ ಲೈನಿಂಗ್ ಸ್ಟಿಚಿಂಗ್ ಬರಬೇಕು, ಆ ಥರ ನೋಡ್ಕೊಬಿಟ್ಟು ನೋಡಿ ಫ್ರೆಂಡ್ಸ್. ಇವಾಗ ಇದು ಸ್ಟಿಚಿಂಗು ನಾವು ಹಿಂಗೆ ಅಟ್ಯಾಚ್ ಮಾಡ್ತೀವಲ್ವ ನೋಡಿ, ಬ್ಯಾಕಲ್ಲೂ ಕಾಣಲ್ಲ, ಫ್ರಂಟಲ್ಲೂ ಕಾಣೋದಿಲ್ಲ, ಸರಿನಾ? ನಾವು ಇವಾಗ ಬೇರೆ ಬಟ್ಟೆ ಹಾಕ್ಬಿಟ್ರೆ, ನೀವು ಆ ಪೀಸ್ನ ಇಲ್ಲಿ ಹಾಕ್ಬಿಟ್ರೆ ನಾವು ಹಿಂಗೆ ಅಟ್ಯಾಚ್ ಮಾಡಿದಾಗ ಇಲ್ಲಿ ಕಾಣ್ಬಿಡುತ್ತೆ. ಅದಕ್ಕೆ ನಾವು ಯಾವುದಾದ್ರೂ ಬೇರೆ ಬಟ್ಟೆ ಹಾಕ್ತಾ ಇದ್ದೀವಿ, ಲೈನಿಂಗ್ ಶಾರ್ಟೇಜ್ ಬಂದು ಅಂತ ಅಂದರೆ ನಾವು ಈ ಥರ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಬಿಟ್ರೆ ಅಂದರೆ ಅವಾಗ 3 ಪೀಸ್ ಹಾಕ್ತೀವಲ್ಲ, ಮಧ್ಯಕ್ಕೆ ಹೋಗುತ್ತೆ ನೋಡಿ. ಇವಾಗ ನಾವು ಬೇರೆ ಬಟ್ಟೆ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಕಾಣೋದಿಲ್ಲ, ಸರಿನಾ? 2 ಪೀಸ್ಗೆ ಕಿನಾರಿ ಹಾಕ್ಕೊಬಿಡಿ. 2 ಕ್ರಾಸ್ ಪಟ್ಟಿ ಆಯಿತು. ಇವಾಗ ನಾವು ಫ್ರಂಟ್ ಮಾಡ್ಕೊಳ್ಳೋದಕ್ಕೆ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ಅಲ್ವಾ, ಇದು ಫ್ರಿನ್ಸ್ ಕಟ್ ಬ್ಲೌಸು ಕಟ್ಟಿಂಗು. ಒಂದು ಫ್ರಂಟಲ್ಲಿ ಮಾರ್ಕ್ ಇರುತ್ತೆ, ಅದನ್ನು ಆಪೋಸಿಟ್ ಹಾಕ್ಕೊಂಡು ಈ ಫ್ರಂಟ್ಗೂ ಮಾರ್ಕ್ ಬರೋ ಥರ ನಾವು ಹಾಕ್ಕೊಂಡಿದ್ದೀವಿ. ಇವಾಗ ಏನಿದೆ ಇದನ್ನ ಲೈನಿಂಗ್ನ ನಾವು ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು, ಸರಿನಾ? ನೋಡ್ಕೊಂಡು ಉಲ್ಟಾ ಸೀದಾ ಅಟ್ಯಾಚ್ ಮಾಡ್ತೀವಿ. ಆಮೇಲೆ ನಾವು ಉಲ್ಟದಲ್ಲಿ ಸೀದದಲ್ಲಿ ಅಟ್ಯಾಚ್ ಮಾಡ್ಕೊಂಡು ಕಟ್ ಮಾಡ್ಕೊಬಿಟ್ಟು ಆಮೇಲೆ ಕಾಬೇಕು ಸಾಲೋದಿಲ್ಲ. ಈ ಬಟ್ಟೆ ಅಂತಲ್ಲ, ಇಲ್ಲಿ ಉಲ್ಟಾ ಸೀದಾ ಗೊತ್ತಾಗುತ್ತೆ. ಕೆಲವೊಂದೊಂದು ಪ್ಲೈನ್ ಪೀಸಲ್ಲಿ ಲೈಟು ಬರುತ್ತೆ, ಅದನ್ನು ಅಷ್ಟೇ ನೋಡ್ಕೊಂಡು ನೀವು ಬಟ್ಟೆನ ಸ್ಟಾರ್ಟಿಂಗಲ್ಲಿ ಮಾರ್ಕ್ ಏನಾದರೂ ಹಾಕ್ಕೊಬಿಡಿ ಉಲ್ಟದಲ್ಲಿ. ಆವಾಗ ಉಲ್ಟಕ್ಕೆ ಏನು ಅಟ್ಯಾಚ್ ಮಾಡಬೇಕು ಅದನ್ನು ಉಲ್ಟದಲ್ಲೇ ಅಟ್ಯಾಚ್ ಮಾಡ್ಕೋಬೋದು. ಈ ಥರ ಲೈನಿಂಗ್ನ ನೀಟಾಗಿ ಅಟ್ಯಾಚ್ ಮಾಡ್ಬೋದು. ಈ ಥರ ಅಟ್ಯಾಚ್ ಮಾಡ್ಕೊಬಿಟ್ಟು ಫ್ರೆಂಡ್ಸ್, ಇವಾಗ ನಾನು ಏನು ಡಾಟ್ಸ್ ಇದೆ ಡಾಟ್ಸ್ಗೆ ಮಾರ್ಕ್ ಹಾಕಿದ್ದೀನಿ ನೋಡಿ, ಅದನ್ನು ಅಷ್ಟೇ ನಾನು ಈ ಟೈಮಲ್ಲೇ ಈ ಥರ ಅಟ್ಯಾಚ್ ಮಾಡ್ಕೊಬಿಡಿ. ಯಾಕೆ ಅಂತ ಅಂದರೆ ಬೋಟಿಕಲ್ಲೆಲ್ಲ ಇದೇ ಥರನೇ ಸ್ಟಿಚಿಂಗ್ ಬರೋದು, ಸರಿನಾ? ನಾವು ಡಾಟ್ಸ್ ಹಿಡಿಬೇಕಾದ್ರೆ ಟಾಪ್ ಸೈಡ್ ಬಟ್ಟೆ ಸ್ಟಿಚಿಂಗ್ ಸಿಗಲಿಲ್ಲ ಅಂತ ಅಂದರೆ ಆಮೇಲೆ ಸ್ಟಿಚಿಂಗ್ ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, 2 ಫ್ರಂಟ್ನ ಇದೇ ಥರನೇ ಮಾಡ್ಕೊಂಡು ನಾವು ಈ ಎಕ್ಸ್ಟ್ರಾ ಏನಿದೆ ಇದನ್ನು ಟ್ರಿಮ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಲೈನಿಂಗ್ ಏನಿದೆ 2 ಫ್ರಂಟ್ನ ಹಿಂಗೆ ಸ್ಟಿಚಿಂಗ್ ಹಾಕಬೇಕು. ನಾನು ಯಾವ ಥರ ಹೇಳಿದ್ದೀನೋ ಆ ಥರ ಹಾಕ್ಬಿಟ್ಟು ಎಕ್ಸ್ಟ್ರಾ ಏನಿದೆ ಲೈನಿಂಗ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಮಾತ್ರ ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಬಿಟ್ಟು ತೋರಿಸ್ತೀನಿ ನಾನು.
ಫ್ರೆಂಡ್ಸ್ ನೋಡಿ, 2 ಫ್ರಂಟ್ ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ಡಾಟ್ಸ್ ಇದೆಯಲ್ಲ, ಇದು ಫ್ರೆಂಡ್ಸ್ ಕಟ್ ಬ್ಲೌಸು. ಯಾವುದೇ ಎಕ್ಸ್ಟ್ರಾ ಕಟ್ಟಿಂಗ್ ತೊಗೊಳೋದು ಅದು ಇದು ಏನೂ ಇಲ್ಲ. ಈ ಡಾಟ್ಸ್ ಏನಿದೆ ಅದನ್ನು ನಾವು ಕಟ್ ಮಾಡ್ಕೊಂಡಿಲ್ಲ. ಇದ್ರದ್ದು ಲಿಂಕು ಕಟ್ಟಿಂಗ್ ವಿಡಿಯೋನು ಇದೆ, ಫ್ರೆಂಡ್ಸ್ ಕಟ್ಟು. ಅಲ್ಲೇ ಬೇಕಾದ್ರೆ ಹೋಗಿ ನೋಡಿ ಯಾವ ಥರ ಮಾರ್ಕ್ ಹಾಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು, ಯಾವ ಥರ ಕಟ್ಟಿಂಗ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಈ ಥರ ಡಾಟ್ಸ್ ಒಂದಿಲ್ಲ ಅಂತಂದರೆ ನಾರ್ಮಲ್ ಬ್ಲೌಸೇ ಫ್ರೆಂಡ್ಸ್, ಏನಿಲ್ಲ. ಕಟ್ಟಿಂಗ್ ಎಲ್ಲ ಸೇಮ್ ಕಟ್ಟಿಂಗೆ, ಬ್ಲೌಸ್ ಕಟ್ಟಿಂಗ್ ಮಾಡೋ ಥರನೇ ನನಗೆ ಏನು ಸಕ್ಸಸ್ ಕೊಟ್ಟಿದೆಯೋ ನಾನು ಅದನ್ನೇ ಫ್ರೆಂಡ್ಸ್ ನಾನು ನಿಮ್ಗೆ ಹೇಳ್ಕೊಂಡು ಕೊಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇವಾಗ ಈ ಡಾಟು ಇಟ್ಕೊಂಡೆ ನೋಡಿ, ಈ ಥರ ಬರುತ್ತೆ ಇದು, ಸರಿನಾ? ಇದಿಲ್ಲ ಅಂತಂದರೆ ನಾರ್ಮಲಾಗಿ ಇಲ್ಲೊಂದು ಡಾಟ್ಸ್ ಹಾಕ್ಕೊಳ್ತೀವಿ, ಇಷ್ಟಕ್ಕೊಂದು ಡಾಟ್ಸು 5 ಮಾಡ್ತೀವಿ. ಈ ಅಂಟಿಗೆ ಏನೋ ಇದೇ ಥರನೇ ಕಂಫರ್ಟಬಲ್ ಅಂತೆ ಬ್ಲೌಸು, ಅದಕ್ಕೆ ಹಿಂಗೆ ಸ್ಟಿಚ್ ಮಾಡೋದು. 2 ಫ್ರಂಟ್ನ ಅದೇ ಥರನೇ ಡಾಟ್ ಇಟ್ಕೊಳ್ತೀನಿ. ಫ್ರೆಂಡ್ಸ್ ಆಯಿತು, ಇದು ಡಾಟ್ ಹಿಡ್ದಿದ್ದಾದಮೇಲೆ ಇದು ಸೈಡ್ ಬರುತ್ತೆ ನೋಡಿ, ಇದು ಬಟನ್ ಪಟ್ಟಿ ಕಡೆಗೆ ಬರುತ್ತೆ. ಸೈಡ್ ಯಾವ ಕಡೆಗೆ ಹೋಗುತ್ತೋ ಇದು ಫಿಲ್ತು ಏನಿದೆ ಡಾಟ್ಸ್ದು ಈ ಥರ ಮಾಡಿಬಿಟ್ಟು ಹಿಂಗೆ ಒಂದು ಫೋಡಿದೆ, ಈ ಥರ ಬರಬೇಕು, ಸರಿನಾ? ಈ ಥರ ಬಂದಮೇಲೆ ನಾವು ಇದೇನಿದೆ ಇದನ್ನ ಹಿಂಗೆ ಹಾಕ್ಕೋಬಿಟ್ಟು ಇದು ಸೀದಾ ಇದು ಉಲ್ಟಾ ಹಾಕೋಬೇಕು. ಇದು ಸ್ಯಾರಿ ಬಟ್ಟೆ, ಇದು ಸ್ಯಾರಿ ಬಟ್ಟೆ, ಈ ಥರ ಬರುತ್ತೆ. ಈ ಥರ ಬಂದುಬಿಟ್ಟು 1/2 ಇಂಚ್ ಏನು ಮಾರ್ಜಿನ್ ಇರುತ್ತೆ ಹಿಡ್ದಿರ್ತೀವಿ ನೋಡಿ, ಅದನ್ನೇ ಇಟ್ಕೊಂಬನ್ನಿ. ಇದರಲ್ಲಿ ಡಾಟ್ಸ್ ಇದೆಯಲ್ಲ, ಡಾಟ್ಸು ಕಚ್ಚಾ ಯಾವ ಕಡೆ ಫೋಲ್ಡಿಂಗ್ ಆಗಿದೆ ನೋಡಿ ಆ ಕಡೆಗೆ ಬರಬೇಕು. ಮತ್ತು ಇವಾಗ ಇದು ಮಾಡಿಬಿಟ್ಟು ನೋಡಿ, ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಇದನ್ನು ಮಧ್ಯಕ್ಕೆ ಹಾಕ್ಕೋಬೇಕು. ಇವಾಗ ಇನ್ನೊಂದು ಬಟ್ಟೆ ಇದೆಯಲ್ಲ ಅದನ್ನು ತೆಗ್ದು ಇದ್ರ ಮೇಲೆ ಹಾಕ್ಕೊಂಡು ಇದೇ ಥರ ಇನ್ಔಟ್ ಮಾಡಿ, ಸರಿನಾ? ನೀಟ್ ಫಿನಿಶಿಂಗ್ ಬರಬೇಕು ಅಂತಂದರೆ ನಾವು ಹಿಂಗೆ ಸ್ಟಿಚ್ ಮಾಡಬೇಕು. ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಹೆಚ್ಚು ವಿಡಿಯೋ ಮಾಡೋಕ್ಕೆ. ಈ ಥರ ಮಾಡಿಬಿಟ್ಟು ಇವಾಗ ಏನಿದೆ ಇದನ್ನು ಹಿಂಗೆ ಟರ್ನ್ ಮಾಡ್ಕೋಬೇಕು, ಸರಿನಾ? ಈ ಥರ ಟರ್ನ್ ಮಾಡ್ಕೊಬಿಟ್ಟು ಹಿಂಗೆ ಬರಬೇಕು. ಅದಕ್ಕೆ ಫಸ್ಟೇ ಎಲ್ಲ ನೋಡ್ಕೊಬಿಟ್ಟು ಈ ಥರ ಬರುತ್ತಲ್ವಾ. ಇವಾಗ ಇಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಎರಡು ಫ್ರಂಟು ಇದೇ ಥರನೇ ಮಾಡ್ಕೋಬೇಕು ಫ್ರಂಟ್, ಆಯಿತಾ? ಮಾಡ್ಕೊಂಡು ತೋರಿಸ್ತೀನಿ. ಈ ಎಕ್ಸ್ಟ್ರಾ ಏನಿದೆ ಇದು ಅಟ್ಯಾಚ್ ಮಾಡಿದ್ಮೇಲೆ ಎಕ್ಸ್ಟ್ರಾ ಏನಿದೆ ಇದನ್ನು ಕಟ್ ಮಾಡ್ಕೊಳ್ಳಿ. ಇದು ಸೈಡಿಗೆ ಬರುತ್ತಲ್ವ ಅದಕ್ಕೆ. ಫ್ರೆಂಡ್ಸ್ ಇವಾಗ ಬಟನ್ ಪಟ್ಟಿ ಮಾಡೋಣ ನೋಡಿ. ಈ ಥರ ಒಂದು 2 ಇಂಚ್ದು ಒಂದು ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ಪೀಸ್ನ, ಆಯಿತಾ? ಇದನ್ನು ಕೆಳಗಡೆ ಹಾಕ್ಕೊಳ್ಳೋಣ ನೋಡಿ. ಸೀದಾ ಬಂದು ಇದ್ರ ಮೇಲಿದೆ, ಈ ಬಟ್ಟೆನ ಉಲ್ಟಾ ಹಾಕ್ಕೊಂಡಿರೋದು ನಾನು. ಏನು ಅವಾಗಲೇ ಮಾರ್ಜಿನ್ ಬಿಟ್ಟಿದ್ದು ನೋಡಿ, ಕಟಿಂಗ್ ಮಾಡಬೇಕಾದ್ರೆ ಏನು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಫ್ರೆಂಡ್ಸ್, ಅದನ್ನು ಇಲ್ಲೇ ಇಟ್ಕೊಂಡು ಕೆಳಗಡೆ ಒಂದು 1/2 ಇಂಚ್ ಬಿಟ್ಬಿಟ್ರೆ ಸಾಕು. 1/2 ಇಂಚು 3/4 ಇಂಚು ಅಷ್ಟೇ, ಸರಿನಾ? ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಬಿಟ್ಟು ಇವಾಗ ಈ ಥರ ತಳ್ಕೊಬಿಟ್ಟು ಲೈನಿಂಗ್ ಏನಿದೆ ಅದ್ರ ಮೇಲೆ ಸ್ಟಿಚಿಂಗ್ ಬರೋ ಥರ ಒಂದು ಸಣ್ಣದಾಗಿ ಕಿನಾರಿ ಹಾಕ್ಕೊಳ್ಳಿ. ಕಿನಾರಿ ಹಾಕ್ಕೊಂಡು ಇದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ ನೋಡಿ. ಇದೇನಿದೆ ಇದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಇದು ಇನ್ನೊಂದು ಸೈಡ್ ಡಬಲ್ ಫೋಲ್ಡಿಂಗ್ ಆಗೋ ಥರ ಮಾಡ್ಕೊಂಡು ಬಟ್ಟೆ ಮೇಲೆ ಬರಬೇಕು. ಇದು ಏನಿದೆ ನೋಡಿ, ಎಕ್ಸ್ಟ್ರಾ ಏನಿದೆ ನಾವು ಪಟ್ಟಿ ಪೀಸ್ ಏನು ಕಟ್ ಮಾಡ್ಕೊಂಡಿರ್ತೀವಿ ನೋಡಿ ಅದ್ರ ಲೆವೆಲ್ಗೆ ಅದು ಬರ್ತದೆ. ಆ ಥರ ನಾವು ಏನನ್ನ ಎಕ್ಸ್ಟ್ರಾ ಇದ್ದರೆ ಹಿಂಗೆ ಒಳಗಡೆ ಎಕ್ಸ್ಟ್ರಾ ಅದರಿಂದ ಈಚೆಗೆ ಬಂದಿದ್ರೆ ಈ ಥರ ಸ್ಟಿಚಿಂಗ್ ಮಾಡಿ
ಆಯಿತು ಫ್ರೆಂಡ್ಸ್, ಬಟನ್ ಪಟ್ಟಿ ಇಷ್ಟು ರೆಡಿ ಆಯಿತು. ಇವಾಗ ನಾವು ಕಾಜಾ ಪಟ್ಟಿ ಮಾಡ್ಕೊಳ್ಳೋಣ. ಕಾಜಾ ಪಟ್ಟಿ ಮಾಡ್ಕೊಳ್ಳೋದಕ್ಕೆ ನಾವು ಒಂದು 3 ಇಂಚ್ ತಗೊಳ್ಳಿ ಫ್ರೆಂಡ್ಸ್. 3 ಇಂಚು 4 ಇಂಚಾದರೂ ಸರಿ. ಈ ಥರ ನಾನು ಇಟ್ಟು ಬಟ್ಟೆ, ಅದಕ್ಕೆ ಇದನ್ನು ತೊಗೊಬಿಟ್ಟೆ. ಇದು ತೊಗೊಂಡಿದ್ದೀವಲ್ವಾ, ಇದನ್ನು ತೊಗೊಂಡಿದ್ದೀವಿ. ಇದನ್ನು ಇವಾಗ ಕೆಳಗಡೆ ಇಟ್ಕೋಬೇಕು. ಕೆಳಗಡೆ ಲೈನಿಂಗ್ನ ಕೆಳಗಡೆ ಹಾಕ್ಕೋಬೇಕು. ಫ್ರಂಟು ಸೀದಾ ಇರಬೇಕು, ಸರಿನಾ? ಇದನ್ನು ಅಷ್ಟೇ 1/2 ಇಂಚ್ ಮಾರ್ಜಿನ್ ಏನಿದೆ ಅದನ್ನೇ ಇದು ಮಾಡ್ಕೋಬೋದು. ನಾವು ಆ ಥರನೂ ಮಾಡ್ಕೋಬೋದು. ನೋಡಿ ಇವಾಗ ಇದು ಇದೆಯಲ್ಲ, ಇದು ಎಕ್ಸ್ಟ್ರಾ ಬಟ್ಟೆ ಏನಿದೆ ಅದನ್ನು ಈ ಥರ ಮಾಡ್ಕೊಳ್ಳಿ. ಈ ಥರ ಹಿಂಗೆ ತಳ್ಕೊಂಡು 2 ಥರನೂ ಮಾಡ್ಕೋಬೋದು. ಬಟನ್ ಪಟ್ಟಿಗೆ ಯಾವ ಥರ ಕೆಳಗಡೆ ಫೋಲ್ಡಿಂಗ್ ಮಾಡಿ ನೋಡಿ ಆ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಈ ಥರ ಮೊದಲೇ ಫೋಲ್ಡಿಂಗ್ ಮಾಡ್ಕೋಬೋದು. ನಾವು ಮಾಡ್ಕೊಂಡು ಇವಾಗ ಇದನ್ನು ಈ ಥರ ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಳಿ. ನಿಮ್ಗೇನಾದರೂ ಒಬ್ರೊಬ್ರು ಇದು ನಾವು ಎಕ್ಸ್ಟ್ರಾ ರಿಂಗ್ ಹಾಕ್ತೀವಲ್ಲ, ಕಾಜಾ ಮಾಡ್ತೀವಲ್ಲ ಬ್ಲೌಸ್ಗೆ, ಅದು ಒಬ್ರೊಬ್ರು ಇಷ್ಟಪಡಲ್ಲ, ಬ್ಲೌಸಲ್ಲೇ ಇರಲಿ ಅಂತ ಹೇಳ್ತಾರೆ. ಆದಷ್ಟು ಕಾಜಾ ನಾವು ಕೈಯೆಲ್ಲ ಹಾಕಿದ್ರೆ ಬ್ಲೌಸು ಬಾಳಿಕೆ ಬರುತ್ತೆ. ಇಲ್ಲ ಅಂತ ಅಂದರೆ ಬಟ್ಟೆ ಪಿಂಚ್ಕೊಬಿಡುತ್ತಲ್ವ, ಬ್ಲೌಸ್ಗೆ ಏನಾರ ಅಕಸ್ಮಾತಾಗಿ ಬಟನ್ ಚುಚ್ಕೊಂಡಾಗ ಪಿಂಚ್ಕೊಬಿಡುತ್ತೆ. ನೋಡಿ ಇವಾಗ ಇದೇನಾದರೂ ಎಕ್ಸ್ಟ್ರಾ ಇದ್ದರೆ ನೀಟಾಗಿ ಒಳಗಡೆ ತಳ್ಕೊಂಡು ಇಲ್ಲೇ ಇವಾಗ ಇಲ್ಲೊಂದು ಸ್ಟಿಚಿಂಗ್ ಹಾಕ್ತೀವಿ, ಸರಿನಾ? ಆ ಥರನೂ ಮಾಡ್ಬೋದು, ಈ ಥರನೂ ಮಾಡ್ಬೋದು. ಕಾಜಾ ಪಟ್ಟಿ ಬಟನ್ ಪಟ್ಟಿ ಏನಿದೆ ಅದು ಸಮಕ್ಕೆ ನಾವು ಇದು ಮಾಡ್ಕೋಬೇಕು. ಒಂದು 1/4 ಇಂಚು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಇಲ್ಲೊಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಆವಾಗಲೇ ನಾವು ಫಿನಿಶಿಂಗ್ ಮಾಡಿದ್ರು ನೋಡಿ ಸ್ಟಿಚಿಂಗ್ ಕಿನಾರಿ, ಅದು ಅವೆಲ್ಲ ಬ್ಲೌಸಲ್ಲೇ ರಿಂಗ್ ಬೇಕು ಅಂತ ಅಂದರೆ ಇವನೊಂದು 2 ಇಂಚ್ಗೆ ವಿ ಶೇಪಲ್ಲಿ ಸ್ಟಿಚಿಂಗ್ನ ಮಾಡಬೇಕಾಗತ್ತೆ. ನಾನು ಸ್ಟಾರ್ಟಿಂಗಲ್ಲಿ ಕಾಜಾ ಮಾಡೋದು ಯಾರಪ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬ್ಲೌಸಲ್ಲೇ ಮಾಡಿಬಿಡ್ತಿದ್ದೆ. ಆಮೇಲೆ ಬ್ಲೌಸಲ್ಲಿ ಮಾಡಿದ್ರೆ ಬಾಳಿಕೆ ಬರಲ್ಲ ಅಂತ. ನೋಡಿ ಫ್ರೆಂಡ್ಸ್, ನಾವು ಕಾಜಾ ಪಟ್ಟಿ ಬಟನ್ ಪಟ್ಟಿ ಮಾಡೋಕ್ಕಿಂತ ಮುಂಚೆನೇ ಈ ಥರ ಫ್ರಂಟು ಇಟ್ಕೊಂಡು ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿದೆ ಅಂತ ನಾನೇನು ಮಾಡಲಿಲ್ಲ, ಕರೆಕ್ಟಾಗಿ ಇದೆ. ಯಾಕೆ ಅಂತ ಅಂದರೆ ಇದು ಡಾಟ್ಸು ಜಾಸ್ತಿ ಹಿಡಿದು ಇದು ಕಮ್ಮಿ ಹಿಡಿದ್ರೆ ಫ್ರಂಟು ಅಪ್ ಆ್ಯಂಡ್ ಡೌನ್ ಬರುತ್ತೆ. ಅವಾಗ ನಾವು ಕಾಜಾ ಬಟನ್ ಪಟ್ಟಿ ಏನು ನೋಡಿ ಇದು ಸಮ ಆಯ್ತಲ್ಲ, ಅವಾಗ ಇರೋದಿಲ್ಲ, ಅದು ಅಪ್ ಆ್ಯಂಡ್ ಡೌನ್ ಇರುತ್ತೆ. ಅದಕ್ಕೆ ಫಸ್ಟೇ ಚೆಕ್ ಮಾಡ್ಕೊಂಡು ಕಾಜಾ ಪಟ್ಟಿ ಬಟನ್ ಪಟ್ಟಿನ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಆವಾಗ ಕರೆಕ್ಟಾಗಿ ಬರುತ್ತೆ. ಡಾಟ್ಸ್ ಏನಾದರೂ ಒಂದು ಕಡೆ ಚಿಕ್ಕದಿತ್ತು ಅಂತ ಅಂದರೆ ನಾವು ದೊಡ್ಡದು ಯಾವುದಿದೆ ಅದನ್ನು ಅದೇ ಲೆವೆಲ್ಗೆ ನಾವು ಸ್ಟಿಚ್ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ಇಲ್ಲಿ ನೆಕ್ಕಲ್ಲಿ ಏನು ಎಕ್ಸ್ಟ್ರಾ ಇರುತ್ತೆ ನೋಡಿ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಆಯಿತು ಫ್ರೆಂಡ್ಸ್, ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ವಿಡಿಯೋ ಲೆಂತಿ ಅನಿಸ್ಬೋದು, ಆದರೆ ನಿಮಗೆ ನಾನು ಫುಲ್ಲು ಒಂದೊಂದರಲ್ಲಿ ಹೇಳ್ಕೊಂಡು ಕೊಟ್ಟರೆ ನಿಮಗೆ ಕೆಲವೊಂದೊಂದು ಸಿಗೋದಿಲ್ಲ ನಮಗೆ ಬೇಕಾಗಿರೋದು. ಅದಕ್ಕೆ ವಿಡಿಯೋ ಲೆಂತಿ ಆದರೂ ಒಂದೇ ವಿಡಿಯೋದಲ್ಲಿ ಎಲ್ಲ ನೀಟಾಗಿ ಹೇಳ್ಕೊಂಡು ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಫ್ರಂಟು ರೆಡಿ ಆಯಿತು ಆಲ್ಮೋಸ್ಟು. ನಾನು ಇವಾಗ ಬ್ಯಾಕ್ ರೆಡಿ ಮಾಡ್ತೀನಿ, ಯಾವ ಥರ ಅಂತಂದ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಬ್ಯಾಕು ಅಷ್ಟೇ. ಇವಾಗ ನಮ್ಮದು ಬ್ಯಾಕ್ ಎಷ್ಟು ಕಟ್ ಮಾಡಿರ್ತೀವಿ ನೋಡಿ ಆ ಲೆಂತ್ ಮೆಜರ್ಮೆಂಟ್ ನೋಡ್ಕೊಂಡು ಇನ್ನೊಂದು 1/2 ಇಂಚ್ ಎಕ್ಸ್ಟ್ರಾನೇ ಬಿಟ್ಕೊಳ್ಳಿ, ಆಯಿತಾ? ಈ ಥರ ಒಂದು 2 ಇಂಚ್ದು ಒಂದು ಪಟ್ಟಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಬಿಟ್ಟು ಇದು ಸ್ಯಾರಿ ಬಟ್ಟೆ ಲೈನಿಂಗು ನಾವು ಕಟಿಂಗ್ ಮಾಡಬೇಕಾದ್ರೆ ಬಾಟಮಲ್ಲಿ ಒಂದು 1/4 ಇಂಚು ಕ್ರಾಸಾಗೆ ಇಲ್ಲಿ ಮಾರ್ಕ್ ಹಾಕಿರ್ತೀವಿ, ಸರಿನಾ? ಅದನ್ನು ಈ ಟೈಮಲ್ಲಿ ನಾವು ಟ್ರಿಮ್ ಮಾಡ್ಕೊಬಿಡೋಣ. 1/4 ಇಂಚ್ ಏನಿದೆ ಅದನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಟ್ರಿಮ್ ಮಾಡ್ಕೊಂಡು ನೋಡಿ ಸ್ಯಾರಿ ಬಟ್ಟೆ ಉಲ್ಟಾ ಹಾಕ್ಕೊಂಡಿದ್ದೀನಿ. ನಾವು ಇದೇನು ಮಾರ್ಕ್ ಹಾಕಿದ್ದೀವಿ ನೋಡಿ ಡಾಟ್ಸ್ ಹಿಡಿಯೋದಕ್ಕೆ, ಅದನ್ನು ಸ್ಯಾರಿ ಬಟ್ಟೆ ಮೇಲೆ ಸೀದಾ ಇರೋ ಥರನೇ ಹಾಕ್ಕೊಳ್ಳಿ. ಉಲ್ಟಾ ಹಾಕ್ಕೊಂಡ್ರೆ ನಿಮಗೆ ಮತ್ತೆ ಡಾಟ್ಸ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ, ಸರಿನಾ? ಆ ಥರ ಹಾಕ್ಕೊಳ್ಳಿ. ಹಾಕ್ಕೊಬಿಟ್ಟು ಇದು ಪಟ್ಟಿ ಏನಿದೆ ಅದನ್ನು ಕೆಳಗಡೆ ಹಾಕ್ಕೊಳ್ಳೋಣ. ಫಸ್ಟು ಪಟ್ಟಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಲೈನಿಂಗ್ ನೋಡಿ, ಲೈನಿಂಗು ಸ್ಯಾರಿ ಬಟ್ಟೆ ಮೇಲೆ ಸುತ್ತಲೂ ಬರೋ ಥರ ನೋಡ್ಕೊಂಡು ನೀವು ಇದು ಮಾಡ್ಕೋಬೇಕು, ಅಟ್ಯಾಚ್ ಮಾಡ್ಕೋಬೇಕು. ಒಂದು ಕಡೆಯಿಂದ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಇನ್ನೊಂದು ಕಡೆ ಸಿಗೋದಿಲ್ಲ ಸ್ಟಿಚಿಂಗ್ಗೆ. ನೋಡಿ ಇವಾಗ ಕೆಳಗಡೆ 1/2 ಇಂಚ್ ಏನು ಬಿಟ್ಟಿರ್ತೀವಿ ನೋಡಿ ಮಾರ್ಜಿನು, ಅದನ್ನು ಒಂದು ಸ್ಟ್ರೈಟು ಸ್ಟಿಚಿಂಗ್ ಹಾಕ್ಕೊಂಡು ಬರೋಣ. ನೀವು ಇದೇ ಥರನೇ ಬ್ಯಾಕ್ ರೆಡಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ, ಆಯಿತಾ? ನಿಮಗೆ ಈ ಥರ ಸ್ಟಿಚಿಂಗ್ ಕಲ್ತ್ಕೊಂಡ್ರೆ ನೀವು ಒಂದು ಶಾಪ್ ಇಟ್ಕೊಂಡ್ರೂ ಆಗುತ್ತೆ. ನಿಮಗೆ ಜಾಸ್ತಿ ಬರ್ತಿದೆ ಅಂತ ಅಂದರೆ
ಇಲ್ಲ ಮನೇಲಿ ಕೂಡ ಅಷ್ಟು ನೀವು ಮಾಡ್ಕೊಂಡು ಕೊಟ್ರೆ ಫಿನಿಶಿಂಗ್ ಚೆನ್ನಾಗಿದೆ ಅಂತ ಕಸ್ಟಮರ್ ಜಾಸ್ತಿ ಬರ್ತಾರೆ. ಕೆಲವೊಂದು ಸೀಕ್ರೆಟ್ಗಳನ್ನ ಯಾರು ಅಷ್ಟೇ ನಾವು ಎಷ್ಟೇ ದುಡ್ಡು ಕೊಟ್ಬಿಟ್ಟು ಟೈಲರ್ ಕ್ಲಾಸ್ಗೆ ಹೋಗ್ಬಿಟ್ಟು ಕಲಿತು ಮುಂದೆ ಹೇಳ್ಕೊಂಡು ಕೊಡೋದಿಲ್ಲ. ನನಗೇನು ಟೈಲರಿಂಗ್ ಕ್ಲಾಸ್ ಮಾಡೋಕ್ಕೆ ನನಗೂ ಟೈಮ್ ಇಲ್ಲ, ಮಾಡೋದು ಇಲ್ಲ. ನಾನು ಅದಕ್ಕೆ ಗೊತ್ತಿರೋ ಕೆಲಸನ ನಾನು ಏನು ಮಾಡ್ತಿದ್ದೀನೋ ಅದನ್ನು ಬೇರೆಯವರು ಮಾಡಲಿ ಅಂತ ಅಂದ್ಬಿಟ್ಟು ನಾನು ಹೇಳ್ಕೊಂಡು ಕೊಡ್ತಿದ್ದೀನಿ ಅಷ್ಟೇ. ನೋಡಿ, ಇವಾಗ ಸ್ಯಾರಿ ಬಟ್ಟೆ ಈ ಕಡೆ ಹಾಕ್ಕೋಬೇಕು, ಲೈನಿಂಗ್ ಈ ಸೈಡ್ ಇದೆ, ಎಕ್ಸ್ಟ್ರಾ ಪಟ್ಟಿ ಏನಿದೆ ಅದು ಸ್ಯಾರಿ ಲೈನಿಂಗ್ ಪೀಸ್ ಮೇಲೆ ಬರಬೇಕು. ಆ ಥರ ತಳ್ಕೊಬಿಟ್ಟು ನಾವು ಒಂದು ಸಣ್ಣಗೆ ಲೈನಿಂಗ್ ಮೇಲೆ ಸ್ಯಾರಿ ಹಾಕ್ಕೊಳ್ಳೋಣ. ನಿಮ್ಗೆ ಯಾರಿಗಾದ್ರೂ ಕುಚ್ಚು ಕಲಿಯೋ ಆಸಕ್ತಿ ಇತ್ತು ಅಂತಂದರೆ ಕುಚ್ಚು ಅಷ್ಟೇ ಬೇಸಿಕ್ಕು ಅದನ್ನೆಲ್ಲ ಹೇಳ್ಕೊಂಡು ಕೊಟ್ಟಿದ್ದೀನಿ. ಹೋಗಿ ನೋಡಿ ಕಲಿಸಿ ಬ್ಲೌಸ್ ಸ್ಟಿಚ್ ಸ್ಯಾರಿ ಕುಚ್ಚು ಸಹ ನೀವು ಹಾಕ್ಕೋಬೋದು. ಈ ಥರ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಹಿಂಗೆ ತಳ್ಕೊಬಿಟ್ಟು ಫ್ರೆಂಡ್ಸ್ ಫಸ್ಟೇ ನೀವು 1 ಇಂಚು 1.5 ಇಂಚಷ್ಟು ನೋಡಿ ಲೈನಿಂಗ್ ಬಟ್ಟೆ ಮೇಲೆ ಸ್ಯಾರಿ ಬಟ್ಟೆ ಈ ಕಡೆ ಇದೆ. ಫಸ್ಟೇ ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ನೀವು ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಡಿ. ಫಸ್ಟೇ ಎಷ್ಟು ಇಂಚ್ ಬೇಕೋ ಅಷ್ಟು ನಮಗೆ ಟಾಪ್ ಸೈಡ್ ಯಾವುದೇ ಕಾರಣಕ್ಕೂ ಸ್ಟಿಚಿಂಗ್ ಕಾಣಬಾರ್ದು, ಸರಿನಾ? ಇವಾಗ ನಾವು ಒಂದು ಸ್ಟ್ರೈಟು ಸ್ಟಿಚಿಂಗ್ ಹಾಕ್ತೀವಿ. ಈ ಥರ ಹಾಕೋದ್ರಿಂದ ನಾವು ಲೈನಿಂಗ್ ಮೇಲೆ ಇದ್ರದ್ದು ಸ್ಟಿಚಿಂಗೇ ಆಗಲಿ ಎಮ್ಮಿಂಗೇ ಆಗಲಿ ಏನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಬಿಟ್ಟು ನಿಮ್ಮ ಒಂದು ಲಾಂಗ್ ಸ್ಟಿಚ್ ಇಕ್ಕೊಬಿಟ್ಟು ಇದೇನಿದೆ ಬಾಟಮಲ್ಲಿ ಸ್ಟಿಚಿಂಗ್ ಒಂದು ಡೆಮ್ಮಿ ಸ್ಟಿಚ್ ಹಾಕಿ, ಸರಿನಾ? ಆಮೇಲೆ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ನೀವು ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಗುಂಪಿನ ಹಾಕೋಬೋದು. ಗುಂಪಿನ ತುಂಬ ಕೈ ಚುಚ್ಚುತ್ತೆ ಫ್ರೆಂಡ್ಸ್, ಭಯ ಆಗುತ್ತೆ ನನಗೆ. ಅದಕ್ಕೆ ಪರವಾಗಿಲ್ಲ ಸ್ಟಿಚಿಂಗ್ ಬಿಚ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ ಡೆಮ್ಮಿ ಸ್ಟಿಚಿಂಗ್ ಇಟ್ಕೊಂಡು ಬಾಟಮಲ್ಲಿ ಒಂದು ಸ್ಟಿಚಿಂಗ್ ಹಾಕೋದು. ಆವಾಗ ಲೈನಿಂಗ್ ಅಟ್ಯಾಚ್ ಮಾಡೋದಕ್ಕೆ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಟಾಪ್ ಸೈಡು ಲೈನಿಂಗೇ ಆಗಲಿ ಬಟ್ಟೆ ಪೀಸೇ ಆಗಲಿ ನೋಡಿ ಈ ಥರ ಸ್ಟಿಚಿಂಗ್ ಹಾಕೋಬಿಡಿ. ಇದನ್ನು ಲಾಸ್ಟಲ್ಲಿ ನಾವು ಬಿಚ್ಕೋಬೋದು. ಇವಾಗ ಲೈನಿಂಗ್ ಏನಿದೆ ಫುಲ್ಲು ಅಟ್ಯಾಚ್ ಮಾಡಿ ಫ್ರೆಂಡ್ಸ್, ಫುಲ್ಲು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಂಬನ್ನಿ. ನೋಡಿ, ಇವಾಗ ನಾನು ಅಟ್ಯಾಚ್ ಮಾಡಿದ್ದಾಯಿತು ಲೈನಿಂಗ್ನ. ಈ ಎಕ್ಸ್ಟ್ರಾ ಏನಿದೆ ಲೈನಿಂಗಿಂತ ಎಕ್ಸ್ಟ್ರಾ ಏನಿದೆ ಸ್ಯಾರಿ ಬಟ್ಟೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ ಫ್ರೆಂಡ್ಸ್. ಟ್ರಿಮ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೆ ನೋಡಿ ಅವಾಗಲೇ, ಅದನ್ನು ಇನ್ನೊಂದ್ಸಲಿ ಮಾರ್ಕಿಂಗ್ ಚೆಕ್ ತೊಗೊಂಡು ಇನ್ನೊಂದು ಸ್ವಲ್ಪ ಡಾರ್ಕ್ ಮಾರ್ಕ್ ಬರೋ ಥರ ಮಾಡ್ಕೊಬಿಟ್ಟು ಇದನ್ನ ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸಮಕ್ಕೆ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಇಲ್ಲಿ ಸ್ವಲ್ಪ ಹಿಂಗೆ ಹೊಡೆದ್ರೆ ಅಂದರೆ ಅದ್ರ ಮಾರ್ಕು ನೋಡಿ ಇಲ್ಲೂ ಬಂದಿದೆ, ಈ ಸೈಡು ನೋಡಿ ಬಂದಿದೆ, ಸರಿನಾ? ಇವಾಗ ಇದನ್ನ ಡಾಟ್ಸ್ ಇಟ್ಕೊಳ್ಳೋಣ. ಎರಡು ಸೈಡು ಡಾಟ್ಸ್ ಇದೇ ಥರ ಇಟ್ಕೊಳ್ಳೋಣ ಫ್ರೆಂಡ್ಸ್. ಎರಡು ಸೈಡು ಡಾಟ್ಸು ಹಿಡ್ದಿದ್ದಾಯಿತು ಬ್ಲೌಸ್ಗೆ, ಆಯಿತಾ? ಬ್ಲೌಸ್ಗೆ ಡಾಟ್ಸ್ ಹಿಡ್ದಿದ್ದಾಯಿತು. ಇವಾಗ ನಾವು ಕಟಿಂಗ್ ಮಾಡಬೇಕಾದ್ರೆ ಇಲ್ಲಿ ಶೋಲ್ಡ್ರು ಡ್ರಾಪ್ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಒಂದು 1/4 ಇಂಚು ಮಾರ್ಜಿನ್ಗೆ ನಾವು ಒಂದು ಮಾರ್ಕ್ ಹಾಕಿರ್ತೀವಿ, ಸರಿನಾ? ಮಾರ್ಕಿಂಗ್ ಹಾಕಿರ್ತೀವಲ್ವಾ, ಅದನ್ನು ಈ ಟೈಮಲ್ಲಿ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಇವಾಗ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ತೀವಲ್ವಾ, ಅದಕ್ಕೆ 1/4 ಇಂಚ್ ಏನು ಬಿಟ್ಟಿರ್ತೀವಿ ಫ್ರಂಟಲ್ಲೂ ಅಷ್ಟೇ ಬ್ಯಾಕಲ್ಲೂ ಅಷ್ಟೇ ನಾವು ಇದೇ ಥರ ಟ್ರಿಮ್ ಮಾಡ್ಕೋಬೇಕು. ನೋಡಿ, ಇವಾಗ ಇದು ಅಷ್ಟೇ ಫ್ರಂಟ್ನೂ ಅಷ್ಟೇ ಒಂದೇ ಸಮಕ್ಕೆ ಹಾಕ್ಕೊಳ್ಳಿ. ಸಮಕ್ಕೆ ಹಾಕ್ಕೊಬಿಟ್ಟು ಕ್ರಾಸಿಗೆ ಏನಿದೆ 1/4 ಇಂಚು ಮಾರ್ಕ್ಗೆ ಅದನ್ನು ಟ್ರಿಮ್ ಮಾಡ್ಕೊಳ್ಳಿ. ಟ್ರಿಮ್ ಮಾಡ್ಕೊಬಿಟ್ಟು ಇವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚೇ ನಿಮಗೆ ತುಂಬ ಮುಖ್ಯ. ನೋಡಿ ಹೇಳ್ತೀನಿ, ಈ ಥರ ಬ್ಯಾಕ್ನ ಉಲ್ಟಾ ಹಾಕ್ಕೊಬಿಟ್ಟು ಫ್ರಂಟ್ನ ಸೀದಾ ಹಾಕ್ಕೊಬಿಟ್ಟು ಒಂದು 1/4 ಇಂಚ್ ಆದರೂ ಸರಿ, ಅದಕ್ಕಿಂತ ಕಮ್ಮಿ ಆದರೂ ಸರಿ, ರಫ್ ಏನು ಹೊಡಿಬೇಡಿ. ಒಂದು ಡಮ್ಮಿ ಸ್ಟಿಚ್ ಥರ ಸ್ಟಿಚಿಂಗ್ ಹಾಕಿ ಹೀಗೆ ಸ್ಟಿಚಿಂಗ್ ಮಾಡಿ. ಯಾಕೆ ಅಂತಂದರೆ ನಾವು ಈ ಥರ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋದ್ರಿಂದ ಶೋಲ್ಡ್ರಲ್ಲಿ ಯಾವುದೇ ರೀತಿ ಬಟ್ಟೆ ಚುಚ್ಚಲ್ಲ. ಮತ್ತು ನಮ್ಮ ಹತ್ರ ಓರ್ಲಾಕ್ ಮಿಷಿನ್ ಇಲ್ಲ ಅಂದರೂ ಸರಿ, ಇದು ಫಿನಿಶಿಂಗ್ ವರ್ಕ್ ಬರುತ್ತೆ. ನಾರ್ಮಲಾಗಿ ನಾವು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ತೀವಲ್ವ, ಆ ಥರ ಮಾಡಬಾರ್ದು. ಇವಾಗ ನೋಡಿ ಇಷ್ಟ ಆಯ್ತಲ್ವ. ಈಗ ಕೆಳಗಡೆ ಬ್ಯಾಕ್ ಇದೆಯಲ್ಲ ಅದನ್ನು ತಂದು ಹಿಂಗೆ ಮೇಲಾಕಿ ನೋಡಿ ಈ ಥರ ಬರುತ್ತೆ. ಇವಾಗ ನಾವು ಒಂದು 1/2 ಇಂಚ್ಗಿಂತ ಸ್ವಲ್ಪ ಕಮ್ಮಿ ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡ್ಕೋಬೇಕು. ಯಾಕೆ ಅಂದರೆ ನಾವು ಆಲ್ರೆಡಿ ಒಳಗಡೆ ಒಂದು ಸ್ಟಿಚಿಂಗ್ ಹಾಕಿದ್ದೀವಲ್ವಾ, ಅವೆಲ್ಲೂ ಸ್ವಲ್ಪ ಮಾರ್ಜಿನ್ ಬಟ್ಟೆ ಹಿಡ್ದಿದ್ದೀವಲ್ವ, 1/2 ಇಂಚ್ ಹಿಡಿಯೋ ಜಾಗದಲ್ಲಿ ಸ್ವಲ್ಪ ಒಂದು ದಾರ ಕಮ್ಮಿ ಮಾಡಿಬಿಟ್ಟು ನಾವು ಇವಾಗ ಫ್ರಂಟ್ ಬ್ಯಾಕ್ ಅಟ್ಯಾಚು ಮಾಡ್ಕೋಬೇಕು. ಈ ಥರ ಫಿನಿಶಿಂಗ್ ಕೊಡಿ ಫ್ರೆಂಡ್ಸ್. ಬೋಟಿಕ್ಕಲ್ಲಿ ಇದೇ ಥರನೇ ಫಿನಿಶಿಂಗ್ ಕೊಡೋದು ಸ್ಟಿಚಿಂಗ್ನ. ಕೆಲವೊಂದೊಂದ್ಸಲಿ ಈ ಅರ್ಥ ಆಗೋದಿಲ್ಲ, ಇವೆಲ್ಲ ನಾವು ಪ್ರಾಕ್ಟೀಸ್ ಮಾಡಬೇಕು ಕ್ವಾಲಿಟಿ ಬರಬೇಕು ಅಂತ ಅಂದರೆ. ಈ ಕಡೆನೂ ಅಷ್ಟೇ ಅದೇ ಥರನೇ ಅಟ್ಯಾಚ್ ಮಾಡ್ಕೊಬಿಡಿ.
ನೋಡಿ ಫ್ರೆಂಡ್ಸ್, ಫ್ರಂಟ್ ಟು ಬ್ಯಾಕ್ ಅಟ್ಯಾಚು ಫೈನಲಿ ರೆಡಿ ಆಯಿತು. ಯಾವ ಥರ ಬಂದಿದೆ ಅಂತಂದ್ಬಿಟ್ಟು ನೋಡಿ, ಒಂಚೂರು ಕಚ್ಚಾ ಏನಾದರೂ ಕಾಣ್ತಿದ್ಯಾ ಅಂತ. ಇವಾಗ ನಾನು ಸ್ಲೀವ್ ರೆಡಿ ಮಾಡ್ತೀನಿ. ಸ್ಲೀವ್ ಮಾಡೋದಕ್ಕೆ ಫ್ರೆಂಡ್ಸ್ ನೋಡಿ, ಸ್ಲೀವ್ದು ಬಟ್ಟೆ ನಾವು ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಹಾಕ್ಕೊಬಿಟ್ಟು ನಾವು ಸ್ಲೀವ್ನ ಆಲ್ರೆಡಿ ಕಟ್ ಮಾಡಬೇಕಾದ್ರೆ ಲೆಂತ್ ಕಮ್ಮಿ ಇತ್ತು ಅಂತ ಅಂದ್ಬಿಟ್ಟು ಜಾಯಿಂಟ್ ಕೊಟ್ಟಿದ್ದೀವಿ. ಇದನ್ನ ಉಲ್ಟಾ ಹಾಕ್ಕೋಬೇಕು. ಕಚ್ಚಾ ಏನು ಮಾರ್ಜಿನ್ ಬಂದಿದೆ ಅದು ಮೇಲ್ಗಡೆ ಬರಬೇಕು. ಆಪೋಸಿಟ್ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ನಾವು. 1/2 ಇಂಚ್ ಮಾರ್ಜಿನ್ ಏನಿದೆ ಅದನ್ನು ಇಟ್ಕೊಳ್ಳಿ ಫ್ರೆಂಡ್ಸ್. 2 ಸ್ಲೀವು ಅಷ್ಟೇ ಇದೇ ಥರನೇ ಸ್ಲೀವ್ ಅಷ್ಟು ಅಟ್ಯಾಚ್ ಮಾಡ್ಕೊಳ್ಳಿ. ಆ ಸ್ಲೀವ್ನೂ ಇದೇ ಥರ ಅಟ್ಯಾಚ್ ನೋಡಿ, ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಲೈನಿಂಗ್ ಮೇಲೆ ಒಂದು ಸ್ಟಿಚಿಂಗ್ ಬರಬೇಕು. ಆ ಥರ ಒಂದು ಸ್ಟಿಚಿಂಗ್ ಹಾಕೋಗ್ರಿ. ಸ್ಟಿಚಿಂಗ್ ಹಾಕ್ಕೊಬಿಟ್ಟು ಒಂದು ಸ್ವಲ್ಪ ಲಾಂಗ್ ಸ್ಟಿಚ್ ಹಾಕ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ನಲ್ಲ, ಡಮ್ಮಿ ಸ್ಟಿಚಿಂಗ್ ಒಂದು ಹಾಕ್ಕೊಬಿಡೋಣ. ಅದು ಎಲ್ಲ ರೆಡಿ ಆಗುತ್ತಲ್ಲ ಅವಾಗ ಹಾಕ್ಕೊಳ್ಳೋಣ. ಇಲ್ಲ ಅಂತಂದರೆ ಲೈನಿಂಗ್ ಗುಂಪಿನ ಹಾಕ್ಕೋಬೇಕಾಗತ್ತೆ. ಗುಂಪಿನ ನಾನು ಹಾಕ್ಕೊಳ್ತಾ ಇಲ್ಲ. ಈ ಥರ ಬಾಟಮಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊಂಡಾಗ ನಾವು ಕರೆಕ್ಟಾಗಿ ಲೈನಿಂಗ್ನ ಮೆಜರ್ಮೆಂಟಲ್ಲಿ ನಾವು ಅಳತೆ ಮಾಡ್ಬೋದು. ಇಲ್ಲ ಅದು ಟಾಪ್ ಸೈಡ್ ಲೂಸು, ಇನ್ ಸೈಡ್ ಲೂಸು ಈ ಥರ ಬಂದ್ಬಿಡುತ್ತೆ. ಏನಿದೆ ಸ್ಟಿಚಿಂಗ್ ಹಾಕೋದು. ಇದು ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಏನು ಬಂದಿದೆ ಅದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಟ್ಟು ಎಕ್ಸ್ಟ್ರಾ ಇರೋದನ್ನ ಮತ್ತು ಸ್ಲೀವ್ ಅಟ್ಯಾಚ್ ಮಾಡಬೇಕಾಗುತ್ತೆ. 2 ಸ್ಲೀವ್ನ ಇದೇ ಥರನೇ ರೆಡಿ ಮಾಡಿಬಿಟ್ಟು ಎಕ್ಸ್ಟ್ರಾ ಏನಿದೆ ಲೈನಿಂಗಿಂತ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಅದನ್ನು ನಾನು ಕಟ್ ಮಾಡ್ಕೊಂಡ್ಬರ್ತೀನಿ ಫ್ರೆಂಡ್ಸ್. ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬರ್ತೀನಿ ಸ್ಲೀವ್ ಅಟ್ಯಾಚ್ ಮಾಡೋಣ. ನೋಡಿ ಫ್ರೆಂಡ್ಸ್, 2 ಸ್ಲೀವ್ನ ರೆಡಿ ಮಾಡಿಬಿಟ್ಟು ನಾನು ಕಟ್ ಮಾಡ್ಕೊಂಡ್ಬಂದಿದ್ದೀನಿ. ಕಟ್ ಮಾಡ್ಕೊಂಬಂದಿರೋದ್ರಿಂದ ಇವಾಗ ನಾನು ಸ್ಲೀವ್ ಅಟ್ಯಾಚ್ ಮಾಡ್ತೀನಿ. ನೋಡಿ, ಈ ಥರ ಸಿಂಗಲ್ ನ್ಯಾಚ್ ಇದೆ ನೋಡಿ. ಸಿಂಗಲ್ ನ್ಯಾಚ್ ಏನು ನೋಡ್ಕೊಂಡಿರ್ತೀವಿ ಅದು ಬ್ಯಾಕ್ಗೆ ಹೋಗಬೇಕು. ಫ್ರಂಟ್ ಬ್ಯಾಕ್ ಅಟ್ಯಾಚ್ ಏನು ಮಾಡಿರ್ತೀವಿ ಕಚ್ಚಾ ನೋಡಿ, ಅದು ಬ್ಯಾಕ್ ಕಡೆಗೆ ಟರ್ನ್ ಆಗಬೇಕು. ಸರಿನಾ? ಫ್ರಂಟ್ ಕಡೆಗೊಂದು ಬ್ಯಾಕ್ ಕಡೆಗೊಂದು ಈ ಥರ ಮಾಡಬಾರ್ದು. ಸ್ಲೀವ್ ಬಾಡಿನ ಸೀದಾ ಹಾಕ್ಕೋಬೇಕು, ಸ್ಲೀವ್ನ ಉಲ್ಟಾ ಹಾಕ್ಕೋಬೇಕು. ಉಲ್ಟಾ ಹಾಕ್ಕೊಂಡು ಈ ಸೆಂಟ್ರಿಂದನೇ ಸ್ಟಾರ್ಟ್ ಮಾಡಿ. ಸೆಂಟ್ರಿಂದನೇ ಸ್ಟಾರ್ಟ್ ಮಾಡಿ. ನಾನು ಸ್ಲೀವ್ ಯಾವ ಮೆಜರ್ಮೆಂಟ್ಗೆ ಯಾವ ಥರ ಕಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಕಿದ್ದೀನಿ. ಇದ್ರ ಬ್ಲೌಸ್ ಕಟ್ಟಿಂಗಲ್ಲಿ ನಾನು ಹೇಳಿದ್ದೀನಿ. ಯಾವುದು ಸ್ಲೀವ್ ದೊಡ್ಡದು ಬಾಡಿ ಚಿಕ್ಕದು ಈ ಥರ ಯಾವುದೂ ಬರೋದಿಲ್ಲ ಆ ಥರ ಕಟ್ಟಿಂಗ್ ಮಾಡೋದ್ರಿಂದ. ನೋಡಿ ಫ್ರೆಂಡ್ಸ್, ನೋಡಿ ಸ್ಲೀವ್ ಏನಾದರೂ ಸ್ಲೀವಲ್ಲಿ ಎಷ್ಟು ಕಮ್ಮಿ ಬಂತ ನೋಡಿ, ಇಷ್ಟು ಕರೆಕ್ಟಾಗಿ ಬಂದಿದೆ. ಆಯಿತಾ? ಇದೇ ಥರನೇ ಬರಬೇಕು ಸ್ಲೀವ್ ಕಟ್ಟಿಂಗು. ಆ ಥರ ಹೇಳ್ಕೊಂಡು ಕೊಟ್ಟಿದ್ದೀನಿ, ನೀವು ನೋಡಿ ಸರಿನಾ? ಅರ್ಧ ಆ ಥರ ಮಾಡ್ಕೊಬಿಟ್ಟು ಮತ್ತೆ ಸೆಂಟ್ರಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು 1/2 ಇಂಚ್ ಏನು ಮಾರ್ಜಿನ್ ಇದೆ ಅದನ್ನೇ ಇಟ್ಕೋಬೇಕು. ನೀವು ಇಲ್ಲಿಂದ ಅಲ್ಲಿಂದ ನೋಡ್ಕೋಬೇಕು. ಏನಾದರೂ ಬಾಡಿ ಇಲ್ಲ ಸ್ಲೀವ್ ಸ್ವಲ್ಪ ಚಿಕ್ಕದೇನಾದರೂ ಒಂದು 1/4 ಇಂಚಷ್ಟು ಚಿಕ್ಕದು ಬರ್ತೈತೆ ಅಂತ ಅಂದರೆ ಯಾವುದು ಚಿಕ್ಕದಿದೆ ಅದನ್ನು ಸ್ವಲ್ಪ ಲೈಟಾಗಿ ಇಳಿರಿ. ತುಂಬ ಜೋರಾಗಿ ಇಳಿಬೇಡಿ, ಆಮೇಲೆ ಬಟ್ಟೆ ತುಂಬ ಎಕ್ಸ್ಪೆಂಡ್ ಆಗುತ್ತೆ. ಎಳೆಯೋ ಅವಶ್ಯಕತೆನೇ ಇರೋದಿಲ್ಲ ಒಂದೊಂದ್ಸರಿ. ನೋಡಿ ಯಾವ ಥರ ಬಂದಿದೆ ಅಂತ. ಇವಾಗ ಮತ್ತೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೋಬೇಕಾಗತ್ತೆ. ಸರಿನಾ? ಆ ಸ್ಟಿಚಿಂಗ್ ಹಾಕೋಕ್ಕಿಂತ ಮುಂಚೆ ನಾವು ಈ ಥರ ಓಪನ್ ಮಾಡಿಬಿಟ್ಟು ನೋಡ್ಕೊಳ್ಳಿ, ಎಲ್ಲಾದರೂ ಫಿಲ್ಟ್ ಇದ್ದಿದೆಯಾ ಏನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ ನೀಟಾಗಿ. ಸರಿನಾ? ಎಲ್ಲೂ ಯಾವುದು ಫಿಲ್ಟ್ ಹಿಡ್ದಿಲ್ಲ, ಅದಕ್ಕೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ಳೋಣ. ಫಿಲ್ಟ್ ಹಿಡ್ದಿದ್ರೆ ಏನು ಗೊತ್ತಾ, ಆ ಜಾಗ ಬಿಚ್ಚಿಬಿಟ್ಟು ಮತ್ತೆ ನೀಟಾಗಿ ಸರಿ ಮಾಡಿ ಮತ್ತೆ ಆಮೇಲೆ ಸ್ಟಿಚಿಂಗ್ ಹಾಕ್ಕೋಬೇಕಾಗತ್ತೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ನೀಟ್ ಫಿನಿಶಿಂಗ್ ಬರುತ್ತೆ ನೀವು ಈ ಥರ ಮಾಡೋದ್ರಿಂದ. ಇನ್ನೊಂದು ಸ್ಟಿಚಿಂಗ್ ಹಾಕ್ಕೋಬಿಟ್ಟು ನಾನು ಇನ್ನೊಂದು ಸ್ಲೀವ್ ಅಟ್ಯಾಚ್ ಮಾಡಿಬಿಟ್ಟು ನಾನು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪೈಪಿಂಗ್ ಮಾಡೋಣ. ಪೈಪಿಂಗ್ ಮಾಡೋದಕ್ಕೆ ನಾನು ತುಂಬ ಫಿನಿಶಿಂಗಾಗಿ ಬೇರೆ ಬೇರೆ ವೀಡಿಯೋಗಳನ್ನೇ ಹಾಕಿದ್ದೀನಿ. ಇದರಲ್ಲಿ ನೋಡಿ ಫಸ್ಟ್ ಈ ಥರ ಮಾರ್ಕ್ ಹಾಕ್ಕೊಂಡು ಒಂದು ಕ್ರಾಸಾಗಿ ಹಿಂಗೆ ಕಟ್ ಮಾಡ್ಕೊಬಿಡಿ. ಈ ಥರ ಮಾಡ್ಕೊಳ್ಳಿ. ಸ್ಕೇಲಲ್ಲಿ ನಿಮ್ಗೆ ಅಂದಾಜು ಗೊತ್ತಾಗಿಲ್ಲ ಅಂತ ಅಂದರೆ 1.5 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಹೇಳ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಅಂದಾಜು ಮೇಲೆ ಹಾಗೆ ಕಟ್ ಮಾಡ್ಕೊಳ್ತೀನಿ. 1.5 ಇಂಚ್ ಇರೋ ಥರ ಬಟ್ಟೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ಥರ ಎಲ್ಲ ಪೀಸ್ ಈ ಥರ ಕಟ್ ಮಾಡ್ಕೊಬಿಡಿ. ನೋಡಿ ಫ್ರೆಂಡ್ಸ್, ನಾನು ಫೈನಲಿ ಫ್ರಂಟು ಬ್ಯಾಕು ಮತ್ತು ಸ್ಲೀವ್ ಅಟ್ಯಾಚ್ ಮಾಡಿದೆಲ್ಲ ಹೇಳ್ಕೊಂಡು ಕೊಟ್ಟಿದ್ದೀನಿ. ಇನ್ನು ಪೈಪಿಂಗು ವಿಡಿಯೋ ಬೇರೆ ಇದೆ, ಅದನ್ನು ನೋಡ್ಕೊಳ್ಳಿ. ಸೈಡ್ ಅಟ್ಯಾಚ್ ಮಾಡೋದು ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನೋಡಿ, ಇವಾಗ ನಾನು ಪೈಪಿಂಗ್ ಮಾಡೋದು ತೋರಿಸ್ತೀನಿ.
ನಾನು ಯಾವುದು ಬೇರೆ ಥರ ಮಾಡಲ್ಲ ಫ್ರೆಂಡ್ಸ್. ಪೈಪಿಂಗ್ನ ನನಗೆ ಯಾವಾಗಲೂ ಇದೇ ಥರನೇ. ಯಾಕೆಂದರೆ ಆಲ್ರೆಡಿ ನಾನು ಎಲ್ಲ ಥರ ಪೈಪಿಂಗು ಟ್ರೈ ಮಾಡಿ ಯಾವುದು ಪೈಪಿಂಗ್ ನನಗೆ ಓಕೆ ಆಗಲಿಲ್ಲ. ಥ್ರೆಡ್ ಪೈಪಿಂಗ್ ಮಾಡ್ತೀನಿ. ಮತ್ತು ಇದು 1.5 ಇಂಚ್ ಬಟ್ಟೆ ಕಟ್ ಮಾಡ್ಕೊಂಡು ಈ ಥರ ಎಲ್ಲ ಕ್ರಾಸ್ ಪಟ್ಟಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಬಿಟ್ಟು ನೋಡಿ ಲೈಟಾಗೆ ಸ್ಯಾರಿ ಬಟ್ಟೆ ಏನಿದೆ ಅದನ್ನು ಎಳ್ಕೊಂಡು ಇಳ್ಕೊಳ್ಳಿ. ತುಂಬ ಟೈಟಾಗಿ ಎಳ್ಕೊಳಕ್ಕೆ ಹೋಗ್ಬೇಡಿ. ಫ್ರಂಟ್ ಬ್ಯಾಕ್ ಅಟ್ಯಾಚ್ದು ಕಚ್ಚಾ ಏನಿದೆ ಅದು ಬ್ಯಾಕ್ ಸೈಡ್ಗೆ ಬರಬೇಕು.